ಬಹುಶಃ ಕೇಳುವುದ ವಿಚಾರ. ಆದರೆ ಖಂಡಿತವಾಗಿಯೂ ನಾವು ತಾಳ್ಮೆ ನಮ್ಮ ಮಕ್ಕಳು ಯುವಕರು ವೈಕಸಿಕೊಂಡು ಬರ್ತಾರೆ. ನಾನು ಈಗೆಲ್ಲ ಯುವಕರ ನಿಮ್ಮ ತಾಳ್ಮೆ ಮಾಡಬೇಕಾದ್ರೆ ಎಲ್ಲ ನಮ್ಮ ಧಾರ್ಮಿಕ ವಿಚಾರಗಳನ್ನು ಪ್ರವಚನಗಳನ್ನು ವಿಶ್ವ ಪ್ರಮಾಣದೇವರನ್ನ ಬಸವಣ್ಣನವರ ಆದರೆ ನಾವೆಲ್ಲ ಯುವಕರ ಅತ್ಯಂತ ಸತ್ವಜಾಗಿ ತಮ್ಮ ವ್ಯಕ್ತಿತ್ವ ರೂಪಿಸಿಕೊಂಡು ಪರಸ್ಪರ ಪ್ರೀತಿ ವಿಶ್ವಾಸ ತಾಳ್ಮೆಯನ್ನು ವಿಚಾರ ಆಗಬೇಕು. ಮೂರನೇ ವಿಶ್ವ ಪ್ರಭಾದೇವರಿಗೆ ಆದಂಥ ಅವಮಾನಗಳಲ್ಲಿ, ಬಸವಣ್ಣನಿಗೆ ಆದಂಥ ಅವಮಾನಗಳಲ್ಲಿ, ಇನ್ನಿಂದ ಯೇಸುಕ್ರಿಸ್ತರಿಗೆ ಆದಂಥ ಅವಮಾನಗಳಲ್ಲಿ ಯಾರಿಗೆ ಆಗಲಿಲ್ಲ. ಆದರೆ ಅವರೆಲ್ಲ ನೋಡಿ, ಅವರೆಲ್ಲ ಸಂದೇಶ ಇದೆ, ತನಗೆ ಯಾರು ಅವಮಾನ ಮಾಡಿದ್ದಾರೆ, ನಮಗೆ ಯಾರು ತೊಂದರೆ ಕೊಟ್ಟಿದ್ದಾರೆ, ಅವರೆಲ್ಲರೂ ಕೂಡ ಶ್ರಮಿಸುವಂಥ ಮಹಾನ್ ಆದ ಕಾರಣ ಇವತ್ತು ಜಗತ್ತು ಅವರು ಆಧರಿಸುವಂಥ ಕೆಲಸ ಮಾಡ್ತದೆ. ಅಲ್ಲಾಹ್ ತಾಲನಿಗೆ ದೇವರಿಗೆ ನಮ್ಮನ್ನು ಶ್ರಮಿಸ್ತಾರೆ ಮತ್ತು ನಾವು ಯಾಕೆ ಈಗ ನಮ್ಮನ್ನು ಶ್ರಮಿಸಲಿಕ್ಕೆ ಆಗುವುದಿಲ್ಲ ಎಂಬ ಅರ್ಥ ವಿಚಾರ ಇವತ್ತು ಆಗ್ಬೇಕಾಗ್ತದೆ. ಆದ ಕಾರಣ ಒಬ್ಬರನ್ನು ಶ್ರಮಿಸುವಂತ ಅರ್ಥ ಮಾಡಿಕೊಂಡ ವಿಚಾರ ನಾವಿವತ್ತು ಮಾಡಿ, ಯಾರಾದ್ರೂ ನಿಮಗೆ ಬೈದಾಗ ಅವನಿಗೆ ಹಿಂದೆ ಬೈಲಿಕ್ಕೆ ಏನು ಕಷ್ಟ ಇಲ್ಲ. ಸಣ್ಣ ಮಗುವಿಗೆ ಕೂಡ ಹಿಂದೆ ಬೈಬಹುದು, ಹಿಂದೆ ಉತ್ತರ ಕೊಡ್ಬೋದು. ಅದಕ್ಕೆ ದೊಡ್ಡ ನಾವು ಇಷ್ಟು ಕಲಿಬೇಕು, ದೊಡ್ಡ ಜನ ಆಗಬೇಕು, ಇಷ್ಟು ಊಟ ಮಾಡಿ ಏನು ಅಗತ್ಯ ಇಲ್ಲ. ನೀವು ಸಣ್ಣ ಮಗುವಿಗೆ ಬೈರಿ, ಮಗು ನಿಮ್ಗೆ ಹಿಂದೆ ಬೈತದೆ. ಅದು ಯಾರ್ದು ಬೈದಾಗ ನೆಗಡಿಕೊಂಡು ಅವನ ಬೆನ್ನು ತಟ್ಟಿ ಅಲ್ಲಾಹ್ ದೇವರ ಏನಾದ್ರೂ ಒಳ್ಳೆ ಬುದ್ಧಿ ಕೊಡಲಿ ಅಂತ ಮುಂದೆ ಹೋಗ್ತೀನಲ್ಲ, ಅದು ನಿಮ್ಮ ನಿಜವಾದ ವ್ಯಕ್ತಿತ್ವ. ಆ ವ್ಯಕ್ತಿತ್ವದ ರೂಪಿಸಿಕೊಳ್ಬೇಕಂತ ಹೇಳಿ ನಾನು ಬಯಸ್ತೇನೆ. ಅದು ಮಾತ್ರ ನಿಮ್ಮ ಅತ್ಯಂತ ದೊಡ್ಡ ಸ್ಥಾನಕ್ಕೆ ತಗೊಂಡು ಹೋಗೋದು ವಿಚಾರ ಆಗುವ ಅವಕಾಶ ಆಗ್ತದೆ. ಮಾನವೀಯತೆ ಗುಣ ಇದನ್ನೆಲ್ಲ ಕೂಡ ಮೈಗೂಡಿಸಿಕೊಂಡು ಹೋದ ವ್ಯಕ್ತಿತ್ವ ನಿಮ್ಮೆಲ್ಲ ಯುವಜನಾಂಗದ ವ್ಯಕ್ತಿತ್ವ ಆಗಬೇಕಂತ ಹೇಳಿ ನಾನು ಚಿಂತಿಸೋಣ. ಇವತ್ತು ಬಹುಶಃ ನಮ್ಮನ್ನು ಇವತ್ತು ಅತ್ಯಂತ ಪ್ರೀತಿ ಪೂರ್ವಕ ಕರೆದಿದ್ದಾರೆ. ಒಂದು ನನ್ನ ಮಿತ್ರನಾಗಿ ಕರೆದಿದ್ದಾರೆ, ಯಾರೋ ನನ್ನ ಶಾಸಕರಾಗಿದೆ, ಮಂತ್ರಿಯಾಗಿದೆ, ಇದೀಗ ರಾಜ್ಯದ ಸಭಾಧ್ಯಕ್ಷ ಸ್ಥಾನದಲ್ಲಿ ಕೂತ್ಕೊಂಡಿದ್ದೇನೆ, ಅದಕ್ಕಾಗಿ ಕರೆದಿದ್ದಾರೆ. ಅದಕ್ಕಿಂತ ಜಾಸ್ತಿ ನಾನು ಯಾಕೆ ಬಸವನ ಮಾಡಿಕೊಂಡು ಶಿವಂತ ಪಾಟೀಲ್ ಫೋನ್ ಮಾಡಿ ಹೇಳಿದ್ರು, ನಾನು ಕೂಡ ಕಾರ್ಯಕ್ರಮ ಬರಲೇಬೇಕಂತಿತ್ತು. ಅದು ನನಗೆ ನನ್ನ ಚಾಮರಾಜನಗರದಲ್ಲಿ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಕಾರ್ಯಕ್ರಮ ಕಾರಣ ಅಲ್ಲಿಗೆ ಹೋಗಲು ಗೊತ್ತಿಲ್ಲ, ನೀವು ಅಲ್ಲಿ ಹೋಗಲೇಬೇಕು ಅಂತ ಹೇಳಿಕೊಂಡು ಬಹುಶಃ ಅತ್ಯಂತ ಪ್ರೀತಿಯಿಂದ ನಾವು ಬಹುಶಃ ಆಹ್ವಾನಿಸಿದ್ದಾರೆ. ಯಾಕೆ ಅಂತ ಹೇಳಿದರೆ, ಬರೀ ಸಭಾಧ್ಯಕ್ಷನಾಗಿ ನನಗೆ ಮುಂದೆ ನಿಲ್ಲುವಂಥದ್ದಲ್ಲ. 30-35 ವರ್ಷಗಳ ಹಿಂದೆ ನಿಮ್ಮಾಗೆ ನಾನು ಕೂಡ ಕಡೆ ಸೀಟಲ್ಲಿ ಕೂತ್ಕೊಂಡು ಬೇರೆಯವರ ಮಾತನ್ನು ಕೇಳ್ತಿದ್ದೆ. 30-35 ವರ್ಷಗಳ ಹಿಂದೆ ನಿಮ್ಮಾಗೆ ಆ ಕಡೆ ಸೀಟಲ್ಲಿ ಕೂತ್ಕೊಂಡ ಯುಟಿ ಖಾದರ್ ಇವತ್ತು ರಾಜ್ಯದ ವಿಧಾನಸಭೆ ಸಭಾಧ್ಯಕ್ಷ ಸ್ಥಾನದಲ್ಲಿ ಕೂತ್ಕೊಳ್ಳುವುದಾದರೆ ಅದು ಯುಟಿ ಖಾದರ್ ಮಾತ್ರ ಅಲ್ಲ, ಅಲ್ಲಾಹ್ ತಾಲ ದೇವರು ನಿಮ್ಗೆಲ್ಲರಿಗೂ ಕೂಡ ಶಕ್ತಿ ಕೊಟ್ಟಿದ್ದಾರೆ. ನೀವು ಕೂಡ ಹೋಗ್ಬೇಕು